ವಿದ್ಯಾರ್ಥಿಗಳೇ, ದಯವಿಟ್ಟು ಇದರಲ್ಲಿ ನಿಮ್ಗೆ ಹಾಕಿರೋ ಫೋಟೋನ ನೋಡ್ಕೊಂಡು ಈ ವ್ಯಕ್ತಿನೇ ನಿಮ್ಗೆ ಇದು ಅಂತ ಹೇಳಕ್ ಹೋಗ್ಬೇಡಿ. ಏನು ಅಂತಂದ್ರೆ ಈ ಸೆಕ್ರೆಟರಿಯೇಟಿನ ಜನರಲ್ ಸೆಕ್ರೆಟರಿ ಅನ್ನುವಂತಹದ್ದು ಇವರಾಗಿರಲ್ಲ, ಕರೆಂಟ್ ಸೆಕ್ರೆಟರಿ. ನಾನು ನಿಮ್ಗೆ ಮುಂಚೆನೆ ಹೇಳ್ತಾ ಹೋದೆ, ಇವತ್ತಿನ ಸೆಕ್ರೆಟರಿ ಅಂತಂದ್ರೆ ಆಂಟೋನಿಯಾ ಗುಟ್ರೆಸ್ ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ನಿಮ್ಗೆ ಹಂಗಾಗಿ ಪಿಕ್ಚರ್ ನಿಮ್ಗೆ ಹಳೇದ್ ಸಿಕ್ಕಿದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಇರುವಂತಹ ಒಂದು ಪಿಕ್ಚರ್ ಅನ್ನ ಬೇಕಾದ್ರೆ ನೀವು ನೋಡ್ತಾ ಹೋಗಿ. ಆಂಟೋನಿಯಾ ಗುಟ್ರೆಸ್ ಪೋರ್ಚುಗಲ್ ಅವರು ಸೊ ಸೆಕ್ರೆಟರಿ ಆಗಿದ್ದಾರೆ. ಮತ್ತೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಚರ್ಚೆ ಮಾಡಿದ್ದೇನು ಅಂತಂದ್ರೆ, ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ವಿಶ್ವಸಂಸ್ಥೆಯ ಒಂದು ಎರಡು ಪ್ರಮುಖವಾಗಿರುವಂತಹ ಒಂದು ಅಂಗಗಳು, ಒಂದು ಅದರ ಸೆಕ್ರೆಟರಿಯೇಟ್ ಮತ್ತೆ ಅದರ ಕಚೇರಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದ್ವಿ. ಮತ್ತೊಂದು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದ್ದೀವಿ. ಸೊ ಇವತ್ತು ನಾವು ಎಕಾನಮಿಕ್ ಅಂಡ್ ಸೋಷಿಯಲ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ಬೇಕಿತ್ತು. ಒಂದು ಸಲ ನಾವು ಅದನ್ನ ಗ್ಲಾನ್ಸ್ ಮಾಡ್ಕೊಳ್ಳೋದಾದ್ರೆ, ನಿಮ್ಗೆ ಸೆಕ್ರೆಟರಿಯೇಟ್ ಮಾಡ್ತಾ ಹೋದಾಗ ಸಹ ಪ್ರಮುಖವಾಗಿ ನಾವು ಸೊ ಇಲ್ಲಿ ಒಂದು ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ, ಮತ್ತೆ ಆ ಸೆಕ್ರೆಟರಿಯೇಟ್ ಜನರಲ್ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಸ್ಟಾಫು ಅದು ಹೇಗೆ ಒಂದು ಮಹಾ ಕಾರ್ಯದರ್ಶಿ ಅಡಿಯಲ್ಲಿ ಆರ್ಗನೈಸ್ಡ್ ಆಗಿದೆ. ಸೊ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾಗಿರುವಂತಹ ಕಾರ್ಯಗಳೇನು ಅನ್ನುವಂತಹದ್ದು, ಮತ್ತೆ ಅವರ ಟರ್ಮ್ ಅಂತಂದ್ರೆ, ಸೊ ಅವರ ಸೆಕ್ರೆಟರಿ ಜನರಲಿನ ಒಂದು ಟರ್ಮ್ ಏನಾಗಿರುತ್ತೆ ಅಂತಂದ್ರೆ 5 years ಆಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ದೆನ್ ಇ ವಾಸ್ ಎ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗ್ತಾ ಹೋಗಿರುವಂತಹದನ್ನ ನೋಡ್ತೀವಿ. ಮತ್ತೆ ಇದರ ಹೆಡ್ ಕ್ವಾರ್ಟರ್ಸ್ ಯಾವ್ದ್ರದ್ದು, ಸೆಕ್ರೆಟರಿಯೇಟಿನ ಹೆಡ್ ಕ್ವಾರ್ಟರ್ಸ್ ಸಹ ನಮ್ಗೆ ಎಲ್ಲಿ ನೋಡ್ತಾ ಹೋಗ್ತೀವಿ ಅಂತಂದ್ರೆ ಅಮೆರಿಕಾದ ನ್ಯೂಯಾರ್ಕ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಪ್ರೆಸೆಂಟ್ ಜನರಲ್ ಸೆಕ್ರೆಟರಿ ನಮ್ಗೆ ಗೊತ್ತಿರೋ ಹಾಗೆ ಆಂಟೋನಿಯಾ ಗುಟ್ರೆಸ್ ಪೋರ್ಚುಗಲ್ ಅವರು. ಸೊ students, last class we are discussed another two are components of the United Nations. One is Secretariat and another one is ICJ, International Court of Justice. So the picture is very old. Ban Ki-moon, this is old picture. At present Secretary Antonia Guterres. So the Secretariat Generals and the organization and structure of the Secretariat, the workers of the Secretariat, what are the function of the Secretary, we are already discussing about all these aspects. So appointment of Secretary General by the General Assembly for 5 years. For 5 years. So then present the Antonia Guterres is the 9th General Secretary. Antonia Guterres, 9th General Secretary, and he took office 1st January 2017. 1st January 2017. Antonia Guterres currently current Secretary General of the United Nations. Then before becoming Secretary, he was a commissioner of the United Nations for refugees from the June 2005 to December 2015. 10 years he served as a High Commissioner of the United Nations for the refugees. Then we don't need that much of the explanation. If you want to know about him, you search for Google. Then what are we already discussing what are the function of the Secretariat. So important function, administrative function, then organization function, executive, the implementation of the policy and rules and regulation. These are the important function of the Secretariat. So then we also refer the function of the ICJ. So ವಿದ್ಯಾರ್ಥಿಗಳೇ, ನಿಮಗೆ ಸೆಕ್ರೆಟರಿಯೇಟ್ಗೆ ಸಂಬಂಧಪಟ್ಟ ಹಾಗೆ ನಾವು ಅದರ ಆರ್ಗನೈಸೇಷನ್ ಅನ್ನ ನೋಡ್ತಾ ಹೋಗ್ತೀವಿ, ಅದು ಹೇಗೆ ಕೆಲಸ ಮಾಡ್ತಾ ಹೋಗುತ್ತೆ, ಮತ್ತೆ ಅದು ಎಲ್ಲಿದೆ ಅನ್ನುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ನಿಮ್ಗೆ ಈಗಿನ ಸೆಕ್ರೆಟರಿಗೆ ಸಂಬಂಧಪಟ್ಟಾಗೆ ನಿಮ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತ ಅನ್ನೋದಾದ್ರೆ ನೀವು ಗೂಗಲ್ ಅಲ್ಲಿ ಅದನ್ನ ಸ್ವಲ್ಪ ಸರ್ಚ್ ಮಾಡಿ. ಇವರು 2017 ಅಲ್ಲಿ ಆಂಟೋನಿಯಾ ಗುಟ್ರೆಸ್ 2017 1st January ಸೆಕ್ರೆಟರಿ ಆಗಿ ಅಪಾಯಿಂಟ್ ಆಗ್ತಾ ಹೋಗುವಂತದನ್ನ ನೋಡ್ತೀವಿ. ಮತ್ತೆ ಅದಕ್ಕಿಂತ ಮುಂಚೆ 2005ರಿಂದ 2015 ಅವ್ರು ಏನಾಗಿರ್ತಾರೆ ಅಂದ್ರೆ
ಯುನೈಟೆಡ್ ನೇಷನ್ ಹೈ ಕಮಿಷನರ್ ಆಗಿ ರೆಫ್ಯೂಜಿ ನಿರಾಶ್ರಿತರ ಒಂದು ಇದರಲ್ಲಿ ಅವರು ಕೆಲಸ ಮಾಡ್ಕೊಂಡು ಹೋಗುವಂತಹದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಸಂಗತಿಗಳು ನೀವು ಒಂದು ನೋಡ್ಕೊಂಡಿರ್ಬೇಕಾಗತ್ತೆ. ಮತ್ತೆ ಇನ್ನು ICJ ಗೆ ಸಂಬಂಧಪಟ್ಟ ಹಾಗೆ ಅದ್ರ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನುವಂತಹದನ್ನ ಈಗಾಗ್ಲೇನೆ ನಾವು ಚರ್ಚೆಗೆ ಒಳಪಡಿಸಿದೀವಿ. ಸೊ ಇಲ್ಲಿ ನಮ್ಗೆ ಇನ್ನೂ ಬಹಳ ಪ್ರಮುಖವಾಗಿರುವಂತಹ ಒಂದು ಆರ್ಗನೈಸೇಷನ್ಗಳಂತ ಅಂತಂದಾಗ ವಿಶ್ವಸಂಸ್ಥೆಯ ಅಡಿಯಲ್ಲಿ ಬಹಳ ಮೇಜರ್ ಇದನ್ನ ನಾವು ನೋಡುವಂತಹದ್ದು ಅಂತಂದ್ರೆ ಒಂದು ಮಹಾಸಭೆ ಅಥವಾ ಜನರಲ್ ಅಸೆಂಬ್ಲಿಗೆ ಇದಕ್ಕೆ ಸಂಬಂಧಪಟ್ಟಾಗ ನೋಡ್ತಾ ಹೋಗ್ತೀವಿ. ಸೊ ಇನ್ನೊಂದು ಪ್ರಮುಖವಾಗಿ ಭದ್ರತಾ ಮಂಡಳಿಯನ್ನ ನೋಡ್ತಾ ಹೋಗ್ತೀವಿ. ಮತ್ತೊಂದು ಪ್ರಮುಖವಾಗಿ ನಾವು ನೋಡುವಂತಹದ್ದು ಅಂತಂದ್ರೆ ಇದರ ಅಡಿಯಲ್ಲಿ ಬರಬಹುದಾಗಿರುವಂತಹ ಸೆಕ್ರೆಟರಿಯೇಟ್. ಸೊ ಇದಲ್ಲದೇನೆ ನಿಮಗೆ ಇಲ್ಲಿ ಎಕಾನಮಿಕ್ ಅಂಡ್ ಸೋಷಿಯಲ್ ಆರ್ಗನೈಸೇಷನ್ ಅಂತಂದಾಗ ಸೊ ಆರ್ಥಿಕ ಮತ್ತೆ ಸಾಮಾಜಿಕ ಸಮಿತಿ ಇದನ್ನೆಲ್ಲ ಈಗಾಗಲೇ ಚರ್ಚೆ ಮಾಡಿದೀವಿ, ಮತ್ತೆ ಅದಕ್ಕೆ ಹೋಗೋದು ಬೇಡ. ಸೊ ಆರ್ಥಿಕ ಮತ್ತೆ ಸಾಮಾಜಿಕ ಸಮಿತಿಯನ್ನ ನಾವು ನೋಡ್ತಾ ಹೋದಾಗ ಹೇಗೆ ಅದು ಕೆಲಸ ಮಾಡ್ತಾ ಹೋಗುತ್ತೆ, ಸೊ ಈ ಸಂಗತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ವಿದ್ಯಾರ್ಥಿಗಳೇ, ನಿಮ್ಗೆ ಇಲ್ಲಿ ಇದರ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ 2 ಅಂಶಗಳು ಅಂದ್ರೆ ಸೆಂಟ್ರಲ್ ಪ್ಲಾಟ್ಫಾರ್ಮ್ ಆಫ್ ಫಾರ್ ದ ಡಿಬೇಟ್ ಅಂಡ್ ಇನೋವೇಟಿವ್ ಥಿಂಕಿಂಗ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ವಾಟ್ ಆರ್ ದ ರೋಲ್ ಆಫ್ ಎಕಾನಮಿ ECO SCO ಅಂತಂದಾಗ ದ ಎಕಾನಮಿಕ್ ಅಂಡ್ ಸೋಷಿಯಲ್ ಆರ್ಗನೈಸೇಷನ್ ಅಂತಂದಾಗ ಬಹಳ ಪ್ರಮುಖವಾಗಿ ಅದು ವಿಭಿನ್ನವಾಗಿರುವಂತಹ ಒಂದು ಕಾರ್ಯಗಳನ್ನ ನಿರ್ವಹಿಸುವಂತಹ ಒಂದು ವೇದಿಕೆಯಾಗಿರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಆರ್ಥಿಕ ಮತ್ತೆ ಸಾಮಾಜಿಕ ಸಮಿತಿ ಅನ್ನುವಂತಹದ್ದು ಒಂದು ಅಂದ್ರೆ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಆಗಿ ರಾಜಕೀಯೇತರ ಒಂದು ಸಂಸ್ಥೆಯಾಗಿ ದಿಸ್ ಈಸ್ ದ ಪ್ಲಾಟ್ಫಾರ್ಮ್ ಫಾರ್ ಡಿಬೇಟ್ ಅಂದ್ರೆ ಚರ್ಚೆಯನ್ನ ಮಾಡುವಂತಹ ಹೊಸ ಹೊಸ ಇನೋವೇಟಿವ್ ಥಿಂಕಿಂಗಿಗೆ ಸಂಬಂಧಪಟ್ಟ ಹಾಗೆ ಇರಬಹುದಾದಂತಹ ಒಂದು ಬಹು ಮುಖ್ಯವಾಗಿರುವಂತಹ ಒಂದು ಆರ್ಗನೈಸೇಷನ್ ಆಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬಹುದು. ಸೊ ಇಲ್ಲಿ ಪ್ರಮುಖವಾಗಿ ಇದರ ಒಂದು ಈ ಸಮಿತಿ ಅನ್ನುವಂತಹದ್ದು ಯಾವುದು ಎಕಾನಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಅನ್ನುವಂತಹದ್ದು ಒಟ್ಟು ಒಂದು 54 ಜನ ಸದಸ್ಯರನ್ನ ಹೊಂದಿದೆ. ಎಷ್ಟು ಜನ? 54 ಮೆಂಬರ್ಸ್ ಸದಸ್ಯರನ್ನ ಹೊಂದಿದ್ದು. ಸೊ ಇಲ್ಲಿ ಇದು ಇದಕ್ಕೆ ಸಂಬಂಧಪಟ್ಟಂತಹ ಈ ಸದಸ್ಯರನ್ನ ಯಾರು ಆಯ್ಕೆ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಸಾಮಾನ್ಯ ಸಭೆಯ ಭದ್ರತಾ ಮಂಡಳಿಯ ಆಯ್ಕೆ ಮಾಡುತ್ತೆ. ಸಾಮಾನ್ಯ ಸಭೆಯು ಭದ್ರತಾ ಮಂಡಳಿ ಶಿಫಾರಸ್ಸಿಗೆ ಅನುಗುಣವಾಗಿ ಆಯ್ಕೆ ಮಾಡ್ತಾ ಹೋಗುತ್ತೆ. ಸೊ ದ ಎಕಾನಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ is another one of the important organ of the United Nations. So the membership of the 54 members, it consists of components of 54 members. These members are elected by General Assembly through the advice of Security Council. Through the advice of Security Council or the reference of the Security Council. So the term of the Economic and Social Council only for 3 years. Only for 3 years. The term is only 3 years. ಇವರ ಅಧಿಕಾರದ ಅವಧಿ ಅಂತ ಅಂದಾಗ 3 ವರ್ಷ ಆಗುತ್ತೆ. ಮತ್ತೆ every year they elected their own president and vice president. They elected their own president and vice president. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಪ್ರಮುಖವಾಗಿ ಇದನ್ನ ನಾವು ವಿಶ್ವದಲ್ಲಿ ಶಾಂತಿ ಮತ್ತೆ ಪ್ರಗತಿಯನ್ನ ಸಾಧಿಸೋದಕ್ಕೋಸ್ಕರ ಇದು ಅಸ್ತಿತ್ವಕ್ಕೆ ಬಂದಂತಹ ಒಂದು ಆರ್ಗನೈಸೇಷನ್ ಅಂತ ಕರಿತಾ ಹೋಗ್ತೀವಿ. ವರ್ಷದಲ್ಲಿ ಮತ್ತೆ ಕನಿಷ್ಠ ಒಂದು 3 ಬಾರಿ ಆದ್ರೂ ಇದು ಸಮಾವೇಶವನ್ನ ಮಾಡ್ತಾ ಹೋಗುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ದ ಪ್ರಿನ್ಸಿಪಲ್ ಬಾಡಿ ಆಫ್ ದ ಕೋಆರ್ಡಿನೇಷನ್, ಪಾಲಿಸಿ ರಿವ್ಯೂ, ಪಾಲಿಸಿ dialogues and recommendation on economic, social and environmental issues as well as for implementation of the international agreed development goals. International agreed developments. So before that you mentioned you discussed the power and function, what are the role of the Economic and Social Council. First you mentioned the structure of the Economic and Social Council. The main it is the membership, the term and how can it work. You give an explanation regarding this aspect. So ಇಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಾಗಿ ಇದು ಏನ್ ಮಾಡ್ತಾ ಹೋಗುತ್ತೆ ಅನ್ನೋದಕ್ಕಿಂತ ಮುಂಚೆ
ಇದರ ಒಂದು ಸ್ಟ್ರಕ್ಚರ್ ಅಥವಾ ಮೆಂಬರ್ಶಿಪ್ ನ ಬಗ್ಗೆ ನೀವು ಬರೀತಾ ಹೋಗ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ ಇದು ಬಹಳ ಪ್ರಮುಖವಾಗಿ ನೀವು ಇದು ಆರ್ಥಿಕ ಮತ್ತೆ ಸಾಮಾಜಿಕ ವಿಷಯದಲ್ಲಿ ದ ಮೇನ್ ಬೇಸಿಕ್ ಫಂಕ್ಷನ್ ಇಸ್ ಇಟ್ ಈಸ್ ಫೋಕಸಿಂಗ್ ಆನ್ ಓನ್ಲಿ ಆನ್ ಎಕಾನಮಿಕ್ ಅಂಡ್ ಸೋಷಿಯಲ್ ಆಕ್ಟಿವಿಟೀಸ್. ಆರ್ಥಿಕ ಮತ್ತೆ ಸಾಮಾಜಿಕ ವಿಷಯಗಳಲ್ಲಿ ಕಾರ್ಯವನ್ನ ಮಾಡುವಂತಹ, ಕಾನೂನುಗಳನ್ನ ರೂಪಿಸುವಂತಹ ಅಧಿಕಾರ ಉಳ್ಳಂತಹ ಯಾವುದೇ ಒಂದು ಸಂಸ್ಥೆ ಇಲ್ಲದಿರುವುದರಿಂದ ಇದೇನ್ ಮಾಡುತ್ತೆ ಅಂದ್ರೆ ಈ ಸಮಿತಿ ಆ ವಿಷಯಗಳನ್ನ ಚರ್ಚಿಸಿ ತನ್ನ ಶಿಫಾರಸುಗಳನ್ನ ಮಾಡುತ್ತೆ. ಇಟ್ ಗಿವ್ ಆನ್ ಅಡ್ವೈಸ್. ಆನ್ ದ ಬೇಸ್ ಆಫ್ ಅಡ್ವೈಸ್ ಜನರಲ್ ಅಸೆಂಬ್ಲಿ ವಿಲ್ ಟೇಕ್ ದ ಡಿಸಿಷನ್. ಇಲ್ಲಿ ಈ ಸಭೆ ಏನ್ ಮಾಡುತ್ತೆ ಅಂದ್ರೆ ದ ಪ್ರಿನ್ಸಿಪಲ್ ಬಾಡಿ ಆಫ್ ದ ಕೋಆರ್ಡಿನೇಷನ್, ಪಾಲಿಸಿ ರಿವ್ಯೂ, policy dialogues and recommendation on economic and social environmental issues, as well as for implementation of the international agreed development goals. So ಜಾಗತಿಕವಾಗಿ ಒಪ್ಪಿಕೊಂಡಂತಹ ಒಂದು ಕಾರ್ಯಗಳನ್ನ ಇದು ಅನುಷ್ಠಾನಕ್ಕೆ ತಗೊಂಡ್ ಬರುವಂತಹ ಪಾತ್ರವನ್ನ ಇದು ನಿರ್ವಹಿಸ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಯುನೆಸೆಫ್ ನ ಉದಾಹರಣೆ ಕೊಡ್ತಾ ಹೋಗ್ಬೋದು. ಆಮೇಲೆ ರೆಫ್ಯೂಜಿ ಇದಕ್ಕೆ ಸಂಬಂಧಪಟ್ಟ ಕೊಡ್ಬೋದು, ಟೆಕ್ನಿಕಲ್ ಅಸಿಸ್ಟೆನ್ಸ್ ಗೆ ಸಂಬಂಧಪಟ್ಟಾಗೆ ಇರ್ಬೋದು. ಈ ತರದ ಒಂದು ಉದಾಹರಣೆಗಳನ್ನ ನಾವು ಇದಕ್ಕೆ ಸಂಬಂಧಪಟ್ಟಾಗೆ ಕೊಡೋದಿಕ್ಕೆ ಸಾಧ್ಯ ಇದೆ. ಸೊ ಮತ್ತೆ ಈ ಸಮಿತಿಯ ಒಂದು ಕಾರ್ಯ ಅಂದಾಗ ದ ಮೇನ್ ಫಂಕ್ಷನ್ ಆಫ್ ದ ECO, SCO, the functional common of any council, then regional commission, and the structure of the commission is it's a functional commission of council, regional commission, then specialized agencies. There are 3 agencies or 3 committees are part of the ECO, SCO. ECO ನ ಬಹಳ ಪ್ರಮುಖವಾಗಿರುವಂತಹ ಒಂದು ಇದು ಅಂತಂದ್ರೆ ಈ 3 ಕಮಿಟಿಗಳು ಅಂದ್ರೆ ಫಂಕ್ಷನಲ್ ಅಂದ್ರೆ ಕಾರ್ಯನಿರ್ವಹಣಾ ಮಂಡಳಿ ಇರ್ಬೋದು, ಪ್ರಾದೇಶಿಕ ಸಮಿತಿಗಳಿರ್ಬೋದು, ಮತ್ತೆ ಸ್ಪೆಷಲೈಸ್ಡ್ ಅಂದ್ರೆ ವಿಶೇಷ ಒಂದು ಏಜೆನ್ಸಿಗಳಿರ್ಬೋದು, ನಿಯೋಗಗಳ ಮೂಲಕ ಏನ್ ಮಾಡುತ್ತೆ ಅಂತಂದ್ರೆ ಇದು ತನ್ನ ಸ್ಟ್ರಕ್ಚರ್ ತನ್ನದೇ ಆಗಿರುವಂತಹ ಒಂದು ವ್ಯವಸ್ಥೆಯನ್ನ ಹೊಂದಿರುತ್ತೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಮಿಷನ್ ಆಫ್ ಏಜೆನ್ಸೀಸ್ ಅಂದಾಗ ಯಾವ ಏಜೆನ್ಸಿಯ ಮೂಲಕ ಇದು ಕೆಲಸ ಮಾಡುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ the 3 agencies are important. The one is functional common of council, regional commission, functional commission of council, regional commission, and specialized agencies. ಒಂದು ಕಾರ್ಯ ನಿರ್ವಹಣಾ ಒಂದು ಸಮಿತಿ ಇರ್ಬೋದು, ಪ್ರಾದೇಶಿಕ ಸಮಿತಿ ಇರ್ಬೋದು, ದೆನ್ ಅಂದ್ರೆ ತಾಂತ್ರಿಕ ಅಥವಾ ಪರಿಣಿತ ಒಂದು ಸಮಿತಿಗಳನ್ನ ಹೊಂದುವಂತಹದ್ರ ಮೂಲಕ ಇದು ಕೆಲಸ ಮಾಡ್ಕೊಂಡು ಬರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಯಾಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾಟ್ ಆರ್ ದ ಫಂಕ್ಷನ್ ಆಫ್ ದ ಕಮಿಟೀಸ್, ಏನ್ ಕೆಲಸ ಮಾಡುತ್ತೆ? ಸಿಂಪಲ್ ಆಗಿ ನೀವೇ ಹೇಳೋ ಹಾಗೆ ದ ಮೇನ್ ಫಂಕ್ಷನ್ ಇಟ್ ಫೋಕಸಿಂಗ್ ಆನ್ ಎಕಾನಮಿಕ್ ಅಂಡ್ ಸೋಷಿಯಲ್ ಇಶ್ಯೂಸ್. ಸೊ ಇದು ಬಹಳ ಪ್ರಮುಖವಾಗಿ ಕೆಲಸ ನಿರ್ವಹಿಸುವಂತಹದ್ದು ಯಾವ್ದ್ರ ಬಗ್ಗೆ ಅಂತಂದ್ರೆ ಆರ್ಥಿಕ ಮತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ ಹೆಚ್ಚು ಕಾರ್ಯವನ್ನ ನಿರ್ವಹಿಸುತ್ತೆ. The council it engages a wide variety of stakeholders. Then ಅನೇಕ ಕಾರ್ಯಗಳನ್ನ ನಿರ್ವಹಿಸ್ತಾ ಹೋಗ್ತಾರೆ. ನಾನು ಆಗ್ಲೇ ಹೇಳ್ತಾ ಹೋದೆ. ಸೊ ಅಲ್ಲಿ ದೇ ಆರ್ ದ ಪಾಲಿಸಿ ಮೇಕರ್, ನೀತಿ ನಿರೂಪಕರನ್ನ ನೋಡ್ತಾ ಹೋಗ್ತೀರಾ, ಪಾಲಿಸಿ ಮೇಕರ್ ಇರ್ತಾ ಹೋಗ್ತಾರೆ. ಸೊ ಅದೇ ತರ ನಿಮ್ಗೆ ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟಾಗೆ ಅಕಾಡೆಮಿಷಿಯನ್ಸ್ ಅನ್ನ ನೋಡ್ತಾ ಹೋಗ್ತೀರಾ. ಅನೇಕ ಗುಂಪುಗಳನ್ನ, ಮೇಜರ್ ಗ್ರೂಪ್ಸ್, ಫೌಂಡೇಶನ್, ಬಿಸ್ನೆಸ್ ಸೆಕ್ಟರ್ ರೆಪ್ರೆಸೆಂಟೇಟಿವ್ ಅಂಡ್ 3200+ ರಿಜಿಸ್ಟರ್ಡ್ ನಾನ್ NGOs ಆರ್ಗನೈಸೇಷನ್, ಅನೇಕ ತರದ ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಇದರಲ್ಲಿ ಕೆಲಸ ಮಾಡ್ಕೊಂಡು ಹೋಗುವಂತಹದ್ದನ್ನ ನೋಡ್ತಾ ಹೋಗ್ತೀರಾ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ನಿಮ್ಗೆ ಹೊಸ ಹೊಸ ಇನೋವೇಷನ್ಗೆ ಸಂಬಂಧಪಟ್ಟಾಗೆ, ರಿಸರ್ಚ್ಗೆ ಸಂಬಂಧಪಟ್ಟಾಗಿರ್ಬೋದು, ದೆನ್ ಪಾರ್ಲಿಮೆಂಟೇರಿಯನ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಒಂದು ರಾಷ್ಟ್ರಗಳಲ್ಲಿರುವಂತಹ ಒಂದು ನೈಪುಣ್ಯ, ಆಯಾ ಕ್ಷೇತ್ರಗಳಲ್ಲಿ ನಿಪುಣತೆಯನ್ನ ಪಡೆದಂತಹ ಗುಂಪುಗಳಿರ್ಬೋದು. ಸೊ ಇವರೆಲ್ಲರೂ ಸಹ ಇದರ ಒಂದು ಭಾಗವಾಗಿ ಕೆಲಸ ಮಾಡ್ಕೊಂಡು ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಸಮಿತಿಯ ಒಂದು ಭಾಗವಾಗಿ ಕೆಲಸ ಮಾಡ್ಕೊಂಡು ಹೋಗೋದನ್ನ ನೋಡ್ತಾ ಹೋಗ್ತೀವಿ. ಅಂದ್ರೆ ಮೋಸ್ಟ್ ಆಫ್ ದ 3200 ಗಿನ್ನ ಹೆಚ್ಚು
NGOಗಳು ರಿಜಿಸ್ಟರ್ಡ್ ಆಗಿರುವಂತಹ NGOಗಳು ಇದರಲ್ಲಿ ನೀವು ರೆಡ್ ಕ್ರಾಸ್ ಹೇಳ್ಬೋದು, ಅಮ್ನೆಸ್ಟಿ ಇರ್ಬೋದು, ಬೇರೆ ಬೇರೆ ಆರ್ಗನೈಸೇಷನ್ ಗಳನ್ನ ನೀವು ಅನೇಕ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಇದ್ರ ಅಡಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ದ ವರ್ಕ್ ಆಫ್ ದ ಕೌನ್ಸಿಲ್ ಇಸ್ ಗೈಡೆಡ್ ಬೈ ಅನ್ ಇಶ್ಯೂಸ್ ಬೇಸ್ಡ್ ಅಪ್ರೋಚ್. ಏನ್ ಕೆಲಸ ಮಾಡುತ್ತೆ ಅನ್ನೋದಾದ್ರೆ ಇಶ್ಯೂ ಬೇಸ್ಡ್ ಆಗಿ ಯಾವ್ದಾದ್ರು ವಿಷಯಗಳು ಅಂತ ಬಂತು ಅಂತಂದಾಗ ವಿಷಯಾಧಾರಿತವಾಗಿ ಈ ಸಮಿತಿ ಕೆಲಸ ಮಾಡ್ಕೊಂಡು ಹೋಗೋದನ್ನ ನೋಡ್ತಾ ಹೋಗ್ತೀವಿ. ಅಂದ್ರೆ ದ ಮೇನ್ ಫೋಕಸಿಂಗ್ of the Economic and Social Council, it tries to improve the ವೇ ಆಫ್ ಲಿವಿಂಗ್ ಅಂತ ಇರ್ಬೋದು, ಅಥವಾ ಒಂದು ಜೀವನ ಮಟ್ಟವನ್ನ ಸುಧಾರಿಸುವಂತಹ ಪ್ರಯತ್ನ. ಜೀವನ ಮಟ್ಟವನ್ನ ಸುಧಾರಿಸುವಂತಹದ್ದು ಆರ್ಥಿಕ ಮತ್ತೆ ಸಾಮಾಜಿಕ ಪ್ರಗತಿಯನ್ನ ಸಾಧಿಸುವಂತಹದಕ್ಕೆ ಹೆಚ್ಚು ಒತ್ತು ಕೊಡುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಇನ್ನು ಸಾಮಾಜಿಕ ಮತ್ತೆ ಇಟ್ ಫೋಕಸಿಂಗ್ ಆನ್ ಸೋಷಿಯಲ್, ಎಕಾನಮಿಕ್, ಎಜುಕೇಶನ್ ಅಂಡ್ ಹೆಲ್ತ್ ಇಶ್ಯೂಸ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ದಕ್ಕೆ ಇಟ್ ಫೋಕಸಿಂಗ್ ಆನ್ ಸೋಷಿಯಲ್, ಎಕಾನಮಿಕ್, ಎಜುಕೇಶನಲ್ ಅಂಡ್ ಹೆಲ್ತ್ ಇಶ್ಯೂಸ್ ಅಂಡ್ ಟ್ರೈಸ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಅದಕ್ಕೆ ಪರಿಹಾರಗಳನ್ನ ಕಂಡುಹಿಡಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಅಂಡ್ ಇಟ್ ಈಸ್ ವಾಚ್ ಡಾಗ್ ಆಫ್ ದ ಫಂಡಮೆಂಟಲ್ ರೈಟ್ಸ್, ಹ್ಯೂಮನ್ ರೈಟ್ಸ್. ಇದು ಮೂಲಭೂತ ಹಕ್ಕುಗಳನ್ನ ವೈಲೇಟ್ ಆಗದೆ ಇರೋ ಹಾಗೆ, ಮಾನವ ಅಥವಾ ಮೂಲಭೂತ ಹಕ್ಕುಗಳು ವೈಲೇಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಮತ್ತೆ ಸಾಮಾನ್ಯವಾಗಿ ತನ್ನ ಅಧಿಕಾರದ ವ್ಯಾಪ್ತಿಯಲ್ಲಿ ಬರುವಂತಹ, ಅದಕ್ಕೆ ಹೇಳಿದ್ದು ಇಶ್ಯೂ ಬೇಸ್ಡ್ ಅಂತ ಹೇಳ್ತೀವಲ್ಲ, ವಿಷಯಾಧಾರಿತವಾಗಿ ಇದು ಕೆಲಸ ಮಾಡ್ಕೊಂಡು ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಅದೇ ತರ ಇದು ತನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ದಕ್ಕೆ ಅನೇಕ ಆರ್ಥಿಕ ಮತ್ತೆ ಸಾಮಾಜಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಇದು ಸಮ್ಮೇಳನಗಳನ್ನ ನಡೆಸಿ ಅದಕ್ಕೆ ಚರ್ಚಿಸಿ ಪರಿಹಾರವನ್ನ ಕಂಡುಹಿಡಿಯುವಂತಹ ಕೆಲಸವನ್ನ ಮಾಡುತ್ತೆ. ಸೊ ದ ಕೌನ್ಸಿಲ್ ವಿಲ್ ಕಂಡಕ್ಟಿಂಗ್ ದ ಕಾನ್ಫರೆನ್ಸ್ ಫಾರ್ ದ ಪರ್ಪಸ್ ಆಫ್ ಎಕಾನಮಿಕ್ ಅಂಡ್ ಸೋಷಿಯಲ್ ಇಶ್ಯೂಸ್ ಅಂಡ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ಸ್. In these conference, another one of the function of the Economic Council, and it tries to for food and agricultural, it forms agriculture, food and agricultural committees to engage for so many programs through these committees. ಆಹಾರ ಮತ್ತೆ ಕೃಷಿಗೆ ಸಂಬಂಧಪಟ್ಟಾಗೆ ಇದಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಇದು ಜಾರಿಗೆ ತಗೊಂಡ್ ಬರುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ಸೊ ಮತ್ತೆ ಇದು ಇದಕ್ಕೆ ಸಂಬಂಧಪಟ್ಟಾಗೆ ಯಾವ್ದಕ್ಕೆ ಏಷ್ಯಾ ಮತ್ತೆ ಲ್ಯಾಟಿನ್ ಅಮೆರಿಕಾದಂತಹ ಹಿಂದುಳಿದ ರಾಷ್ಟ್ರಗಳಲ್ಲಿ ಹೆಚ್ಚು ಒಂದು ಕಾರ್ಯಗಳನ್ನ ನಿರ್ವಹಿಸುವಂತಹ ಅದ್ರ ಮೂಲಕ ಒಂದು ರಾಜಕೀಯೇತರವಾಗಿರುವಂತಹ ಒಂದು ಪ್ರಮುಖ ಸಮಿತಿಯಾಗಿರುವಂತಹದನ್ನ ನೋಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಮೇನ್ ಕಮಿಟೀಸ್ ಅಂತಂದ್ರೆ ಟ್ರಾನ್ಸ್ಪೋರ್ಟಿಂಗ್ ಅಂಡ್ ಕಮ್ಯುನಿಕೇಶನ್ ಕಮಿಟಿ ಇರ್ಬೋದು, ಸ್ಟಾಟಿಸ್ಟಿಕ್ಸ್ ಕಮಿಟಿ ಇರ್ಬೋದು, ಸೋಷಿಯಲ್ ಪ್ಲಾನಿಂಗ್ ಕಮಿಟಿ ಇರ್ಬೋದು, ದೆನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನಸಂಖ್ಯಾ ಕಮಿಟಿ ಇರ್ಬೋದು, ಡ್ರಗ್ ಅಡಿಕ್ಷನ್ ಕಮಿಟಿ ಇರ್ಬೋದು, ಹ್ಯೂಮನ್ ರೈಟ್ಸ್ ಕಮಿಟಿ ಇರ್ಬೋದು, ಬೇರೆ ಬೇರೆ ಕಮಿಟಿಗಳು. ಅಂದ್ರೆ ಅದಕ್ಕೆ ನಿಮ್ಗೆ ಹೇಳೋದು ಇದರ ಆಕ್ಟಿವಿಟೀಸ್, ಇದರ ಆರ್ಗನೈಸೇಷನ್ ಅಂತ ಅಂದಾಗ ಸಾಕಷ್ಟು ಒಂದು ವೈಡ್ ಆಗಿ ವ್ಯಾಪಕವಾಗಿ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಇದು 5 marks ಗೆ ಬಹುಶಃ ಕೇಳಬಹುದಾದಂತಹ ಪ್ರಶ್ನೆ ಆಗಿರೋದನ್ನ ನೋಡ್ತೀವಿ. ನೋಡಿ ಇಲ್ಲಿ ಇದರ ಒಂದು ಅಧಿವೇಶನದ ಒಂದು ಜಾಗವನ್ನ ನಾವು ಇಲ್ಲಿ ಗುರುತಿಸ್ತಾ ಹೋಗ್ಬಹುದು. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಯಾವ್ದಿಕ್ಕೆ ಇದರ ಒಂದು ವಿಷಯವನ್ನ ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಬೇರೆ ಬೇರೆ ತರದ ಒಂದು ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ ಅನ್ನ ಇದು ಹಮ್ಮಿಕೊಂಡಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾಮರ್ ಮತ್ತೆ ಪರ್ಕಿನ್ಸ್ ಏನ್ ಹೇಳ್ತಾ ಹೋಗ್ತಾರೆ ಅಂತಂದ್ರೆ ಈ ಆರ್ಥಿಕ ಮತ್ತೆ ಸಾಮಾಜಿಕ ಸಮಿತಿ ನಿಜವಾಗಿನೂ ಹೆಚ್ಚು ಉಪಯುಕ್ತವಾದ ಕಾರ್ಯಗಳನ್ನ ನಿರ್ವಹಿಸ್ತಾ ಇದೆ ಅಂತ ಹೇಳ್ತಾ ಹೋದ್ರು ವಿಶ್ವಸಂಸ್ಥೆಯ ರಾಜಕೀಯ ಮತ್ತು ಭದ್ರತಾ ಕಾರ್ಯಗಳಿಗಿಂತಲೂ ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾ ಹೋಗ್ತಾರೆ. ಯಾರು ಪಾಮರ್ ಪರ್ಕಿನ್ಸ್ ಹೇಳುವಂತದ್ದು, ದ ಕಮಿಟೀಸ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ಕಂಪೇರ್ಡ್ ಟು ದ ಸೆಕ್ಯೂರಿಟಿ ಕೌನ್ಸಿಲ್ ಅಕಾರ್ಡಿಂಗ್ ಟು ಪಾಮರ್ ಪರ್ಕಿನ್ಸ್. ಅಂದ್ರೆ ಭದ್ರತಾ ಮಂಡಳಿ ಬರೀ ಪಾಲಿಟಿಕಲ್ ಫಂಕ್ಷನ್ ಅನ್ನ ಮಾಡ್ತಾ ಹೋದ್ರೆ ಈ ಕಮಿಟಿ ಏನ್ ಮಾಡುತ್ತೆ ಅಂತಂದ್ರೆ ಅದಕ್ಕಿಂತ ಹೆಚ್ಚು ಒಂದು ವ್ಯಾಪ್ತಿಯನ್ನ ಒಳಗೊಂಡಂತಹ ಬಹು ಕ್ಷೇತ್ರೀಯ ಒಂದು ಇದರಲ್ಲಿ ಏನ್ ಮಾಡುತ್ತೆ ಅಂದ್ರೆ ಕಾರ್ಯವನ್ನ ನಿರ್ವಹಿಸ್ತಾ ಹೋಗುತ್ತೆ ಅನ್ನುವಂತಹ ಮಾತನ್ನ ಪಾಮರ್ ಪರ್ಕಿನ್ಸ್ ಹೇಳ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ಸೊ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ದಕ್ಕೆ ಈ ಕಮಿಟಿಗೆ ಸಂಬಂಧಪಟ್ಟ ಹಾಗೆ ಅಮೆರಿಕದ ಅಧ್ಯಕ್ಷ ಸ್ಟೆಟನಿಯಸ್ ಏನ್ ಹೇಳ್ತಾ ಹೋಗ್ತಾನೆ ಅಂದ್ರೆ ಶಾಂತಿಗಾಗಿ ನಾವು 2 ರಂಗಗಳಲ್ಲಿ ಯುದ್ಧವನ್ನು ಮಾಡ್ಬೇಕಾಗಿದೆ.
ಸ್ಟೆಟನಿಯಸ್ ಏನ್ ಹೇಳ್ತಾ ಹೋಗ್ತಾನೆ, STETTINIUS, ಸ್ಟೆಟನಿಯಸ್ ಹೀಗೆ ಹೇಳ್ತಾ ಹೋಗ್ತಾನೆ. ಶಾಂತಿಗಾಗಿ ನಾವು 2 ರಂಗಗಳಲ್ಲಿ ಯುದ್ಧವನ್ನ ಮಾಡ್ಬೇಕಾಗಿದೆ. ಮೊದಲನೆಯದು ಸುರಕ್ಷತೆಯ ರಂಗ, ಅದು ನಮ್ಮೆಲ್ರಿಗೂ ನಿರ್ಭೀತಿಯಿಂದ ಬಾಳೋದಿಕ್ಕೆ ಸ್ವತಂತ್ರ ಬೇಕು. ಎರಡನೇದು ಆರ್ಥಿಕ ಮತ್ತು ಸಾಮಾಜಿಕ ರಂಗ, ಇದರಲ್ಲಿ ಹಸಿವು ಇರುತ್ತೆ, ಬಡತನ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಒಂದು ಹೋರಾಟವನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಅಕಾರ್ಡಿಂಗ್ ಟು ದ ಸ್ಟೆಟನಿಯಸ್ we try to war for peace for the 2 reason. We try to war for the peace for 2 reason. One is security purpose and another one is social and economic purpose. One is security purpose and another one is social and economic purpose. So security purpose ಅಂತಂದ್ರೆ ವಿತೌಟ್ ಫಿಯರಿಂಗ್ ವಿ ಟ್ರೈ ಟು ಲೀವ್. ನಮ್ಗೆ ಯಾವುದೇ ಭಯ ಇಲ್ದೇ ಇರೋ ಹಾಗೆ ನಿರ್ಭೀತಿಯಿಂದ ಬಾಳುವಂತಹ, ಅದರಲ್ಲಿ ನಮ್ಗೆ ಏನಿರ್ಬೇಕಾಗತ್ತೆ ಅಂತಂದ್ರೆ ಯಾವುದೇ ಒಂದು ಒತ್ತಾಯ ಇರ್ಲಿ, ಶೋಷಣೆ ಆಗ್ಲಿ, ಏನು ಇಲ್ದೇ ಇರುವಂತಹ ಒಂದು ಕ್ಷೇತ್ರ ನಮಗ್ ಬೇಕು. ಇನ್ನೊಂದು ನಮ್ಗೆ ಬಡತನ, ಹಸಿವಿಂದ ಮುಕ್ತವಾಗಿ ಬದುಕುವಂತಹ ಅವಕಾಶ ಬೇಕು. ಈ 2 ಮಾತನ್ನ ಸ್ಟೆಟನಿಯಸ್ ಹೇಳ್ತಾ ಹೋಗ್ತಾನೆ. ಸ್ಟೆಟನಿಯಸ್ಸಿನ ಪ್ರಕಾರ ಶಾಂತಿಗಾಗಿ ನಾವು 2 ರಂಗಗಳಲ್ಲಿ ಯುದ್ಧವನ್ನ ಮಾಡ್ಬೇಕಾಗಿದೆ. ಅಂದ್ರೆ ವಾರ್ ಫಾರ್ ಪೀಸ್ ಅಷ್ಟೇನೆ. ಯುದ್ಧ ಯಾವ್ದಕ್ಕೆ ಬೇಕು? ಶಾಂತಿಗಾಗಿ ಬೇಕು. ವಿಚ್ ಫೀಲ್ಡ್ ಅಂದಾಗ ದೇರ್ ಆರ್ 2 ಫೀಲ್ಡ್. ಒನ್ ಈಸ್ ಯಾವ್ದಕ್ಕೆ ಸಂಬಂಧಪಟ್ಟ ಹಾಗಿದ್ರೆ ಫಾರ್ ದ ಸೆಕ್ಯೂರಿಟಿ ಫೀಲ್ಡ್, ಅನದರ್ ಫೀಲ್ಡ್ ಈಸ್ ಎಕಾನಮಿಕ್ ಅಂಡ್ ಸೋಷಿಯಲ್ ಫೀಲ್ಡ್ ಅಂತ ಹೇಳ್ತಾ ಹೋಗ್ತಾನೆ. ಸೊ ಬಟ್ ಇಲ್ಲಿ ನಮ್ಗೆ ನೀವು ನೆಕ್ಸ್ಟ್ ನೀವು ಇದನ್ನ ಪರಿಶೀಲನೆಗೆ ಒಳಪಡಿಸುವಾಗ, ಸೊ ಇಲ್ಲಿ ಆರ್ಥಿಕ ಮತ್ತೆ ಸಾಮಾಜಿಕ ಸಮಿತಿ ಬಹಳ ಪ್ರಮುಖವಾಗಿರುವಂತಹ ಒಂದು ಕಾರ್ಯವನ್ನ ನಮ್ಗೆ ಎಲ್ಲಿ ನಿರ್ವಹಿಸ್ಕೊಂಡು ಬಂದಿದೆ ಅಂತಂದ್ರೆ, ರಾಜಕೀಯೇತರ ಒಂದು ಕಾರ್ಯದಲ್ಲಿ ಅತಿ ಹೆಚ್ಚು ಪ್ರಮುಖವಾದಂತಹ ಪಾತ್ರವನ್ನ ಇದು ಹೊಂದಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಹೀಗೆ ಇದರ ಒಂದು ಅಂಶಗಳ ಬಗ್ಗೆ ನೀವು 5 ಮಾರ್ಕ್ಸ್ಗಿನ ಸಾಕಷ್ಟು ಸಂಗತಿಗಳನ್ನ ನೀವು ಇದರಲ್ಲಿ ಮೆನ್ಷನ್ ಮಾಡಿ ಬರೀತಾ ಹೋಗ್ಬೋದು. ಸೊ ದೆನ್ ನಮ್ಗೆ ಈಗಾಗ್ಲೇ ಇದ್ರ ಬಗ್ಗೆ ನೋಡಿದ್ವಿ. ದೆನ್ ಅನದರ್ ಒನ್ ಈಸ್ ಟ್ರಸ್ಟಿಶಿಪ್ ಕೌನ್ಸಿಲ್. ಟ್ರಸ್ಟಿಶಿಪ್ ಕೌನ್ಸಿಲ್ ಅನ್ನುವಂತಹದ್ದು ವಿಶ್ವಸ್ತ ಮಂಡಳಿ ಅಂತ ಕರಿತಾ ಹೋಗ್ವಿ, ಅಥವಾ ಧರ್ಮದರ್ಶಿ ಮಂಡಳಿ ಅಂತ ಕರಿತಾ ಹೋಗ್ತೀವಿ. ಅಕಾರ್ಡಿಂಗ್ ಟು ದ ಆರ್ಟಿಕಲ್ 75 ದ ಟ್ರಸ್ಟಿಶಿಪ್ ವಿಲ್ ಬಿ ಕಮ್ ಟು ದ ಎಕ್ಸಿಸ್ಟೆನ್ಸ್. ಅಕಾರ್ಡಿಂಗ್ ಟು ದ ಆರ್ಟಿಕಲ್ 75 ಆರ್ಟಿಕಲ್ ವಿಶ್ವಸಂಸ್ಥೆಯ 75ನೇ ವಿಧಿಗೆ ಅನುಗುಣವಾಗಿ ಇದು ಅಸ್ತಿತ್ವಕ್ಕೆ ಬಂದಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ದ ಪ್ರಿಯಂಬಲ್ ಆಫ್ ದ UNO 11 and 13, the chapter 11 and 13 and chapter 73 to 93, 73 to 93, focusing on the role of trusteeship. According to the article of UNO 11 to 30 chapters. Then 73 to 93 articles. 73 to 93 articles. The focusing on the role and what are the function of the trusteeship. ಸೊ ಇಲ್ಲಿ ನಿಮ್ಗೆ ಈ ವಿಶ್ವಸಂಸ್ಥೆಯ ಪ್ರಣಾಳಿಕೆಯಲ್ಲಿ ಬರುವಂತಹ 11ರಿಂದ 13ನೇ ವಿಧಿಗಳು ವರೆಗಿನ ಅಧ್ಯಾಯಗಳು, 11ರಿಂದ 13ರವರೆಗಿನ ಅಧ್ಯಾಯಗಳು ಯಾವುದಕ್ಕೆ ಸಂಬಂಧಪಟ್ಟಾಗೆ ಬರುತ್ತೆ ಅಂದ್ರೆ ಟ್ರಸ್ಟಿಶಿಪ್ಗೆ ಸಂಬಂಧಪಟ್ಟಾಗೆ ಬರುತ್ತೆ. ಮತ್ತೆ 73ರಿಂದ 93ರವರೆಗಿನ ವಿಧಿಗಳು, 73ರಿಂದ 93ರವರೆಗಿನ ವಿಧಿಗಳು ಇದರ ಪ್ರಣಾಳಿಕೆ ಯಾವ್ದ್ರಲ್ಲಿ, ವಿಶ್ವಸಂಸ್ಥೆಯ ಪ್ರಣಾಳಿಕೆಯ 11ರಿಂದ 13ವರೆಗಿನ ಅಧ್ಯಾಯ. 73ರಿಂದ 93ರವರೆಗಿನ ವಿಧಿಗಳು ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂತಂದ್ರೆ ವಿಶ್ವಸ್ತ ಮಂಡಳಿ ಅಥವಾ ಧರ್ಮದರ್ಶಿ ಮಂಡಳಿಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗುತ್ತೆ. ಸೊ ಇದ್ರ ಮೇನ್ ಫೋಕಸಿಂಗ್ ಅಂದ್ರೆ ಇದು ಯಾವ್ದಕ್ಕೆ ಅಸ್ತಿತ್ವಕ್ಕೆ ಬಂದಿದೆ ವಿಶ್ವಸ್ತ ಮಂಡಳಿ ಅಥವಾ ಧರ್ಮದರ್ಶ ಮಂಡಳಿ ಅಂತಂದ್ರೆ, ಸೊ ಇದು ವಸಾಹತುಗಳ ನಿರ್ವಹಣೆಗೆ ಸಂಬಂಧಪಟ್ಟಾಗೆ. ಇಟ್ ಫೋಕಸಿಂಗ್ ಆನ್ ಫಾರ್ ದ ಕಲೋನಿಯಲ್ ಸ್ಟೇಟ್ಸ್. ಯಾವ ವಸಾಹತು ರಾಷ್ಟ್ರಗಳು ಸ್ವತಂತ್ರವಾದ ಪ್ರದೇಶಗಳಾದ ಮೇಲೆ ಅವುಗಳ ಆಡಳಿತವನ್ನ ನೋಡ್ಕೊಳ್ಳುವಂತಹ, ಮೇಲ್ವಿಚಾರಣೆ ಮಾಡುವಂತಹ ಪದ್ಧತಿ. ಈ ಪದ್ಧತಿಯನ್ನ ನಾವು ಲೀಗ್ ಆಫ್ ನೇಷನ್ ಅಡಿಯಲ್ಲಿ ಈ ಮಂಡಳಿ ಅಂದ್ರೆ ಮ್ಯಾಂಡೇಟ್ ಪದ್ಧತಿಯ ಒಂದು ಉತ್ತರಾಧಿಕಾರಿಯಾಗಿದೆ. ಇಟ್ ಈಸ್ ಅ ಪಾರ್ಟ್ ಆಫ್ ದ ಲೀಗ್ ಆಫ್ ನೇಷನ್ ಮ್ಯಾಂಡೇಟ್ ಸಿಸ್ಟಮ್. ಅಲ್ಲಿ ಏನಾಗಿತ್ತು ಅಂದ್ರೆ ಬ್ರಿಟಿಷ್ ಇರ್ಬೋದು, ಫ್ರೆಂಚ್ ಇರ್ಬೋದು,
ಸ್ಪೇನ್ ಇರ್ಬೋದು, ಈ ತರದ ಅನೇಕ ಕಾಲೋನಿಗಳು, ವಸಾಹತು ರಾಷ್ಟ್ರಗಳು ತಮ್ಮದೇ ಆಗಿರುವಂತಹ ಕಾಲೋನಿಗಳನ್ನ, ವಸಾಹತುಶಾಹಿ ರಾಷ್ಟ್ರಗಳನ್ನ ಹೊಂದಿದ್ವು. ಆ ಸಂದರ್ಭದಲ್ಲಿ ಅವುಗಳ ಆಡಳಿತವನ್ನ ನೋಡ್ಕೊಳ್ಳೋದಿಕ್ಕೋಸ್ಕರ ಇದು ಅಸ್ತಿತ್ವಕ್ಕೆ ಬಂದಿದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮಗೆ ಈ ಮಂಡಳಿ ಏನಾಗತ್ತೆ ಅಂದ್ರೆ ವಸಾಹತು ಪ್ರದೇಶಗಳ ಆಡಳಿತವನ್ನ ಕಾಲಕ್ರಮೇಣ ಡೇ ಬೈ ಡೇ ಅಂದ್ರೆ ಇಂಡಿಪೆಂಡೆಂಟ್ ಕೊಡ್ಬೇಕು ಅನ್ನೋದಾದ್ರೆ ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕು. ಆ ಟ್ರೈನಿಂಗ್ ಕೊಡೋವರೆಗೂ ಅದರ ಸೂಪರ್ವೈಸೇಷನ್ ಯಾರು ಮಾಡ್ಬೇಕಾಗತ್ತೆ ಅಂತಂದ್ರೆ ಇವ್ರು ಮಾಡ್ಕೊಳ್ತಾ ಹೋಗ್ಲಿ ಅನ್ನುವಂತಹದ್ದು ಇದರ ಬಹಳ ಪ್ರಮುಖವಾಗಿರುವಂತಹ ಉದ್ದೇಶ. ದ ಎಸ್ಟಾಬ್ಲಿಷ್ಡ್ ಟು ಹೆಲ್ಪ್ ಎನ್ಶ್ಯೂರ್ ದಟ್ ಟ್ರಸ್ಟ್ ಟೆರಿಟರಿ ವೇರ್ ಅಡ್ಮಿನಿಸ್ಟ್ರೇಟೆಡ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದೇರ್ ಇನ್ಹ್ಯಾಬಿಟೆನ್ಸಿ and of international peace and security. The trusteeship is part of the mandate of the League of Nations. The League of Nations. So the main purpose of this council, to supervise and give the training for the colonial state. ಅಂದ್ರೆ ವಸಾಹತು ರಾಷ್ಟ್ರಗಳ ನೋಡ್ಕೊಳ್ಳುವಂತಹದ್ದು ಅವ್ರಿಗೆ ಸರಿಯಾದಂತಹ ತರಬೇತಿಯನ್ನ ಕೊಟ್ಟು ಆ ನಂತರ ಅವುಗಳನ್ನ ಏನ್ ಮಾಡೋದು ಅಂತಂದ್ರೆ ಇಂಡಿಪೆಂಡೆಂಟ್ ಮಾಡೋದಿಕ್ಕೆ ಏನೇನ್ ಬೇಕೋ ಆ ಎಲ್ಲಾ ಟ್ರೈನಿಂಗ್ ಗಳನ್ನ ಕೊಡುವಂತಹ ಪ್ರಯತ್ನವನ್ನ ಇದು ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಮೆಂಬರ್ಶಿಪ್ ಅಂತ ಅಂದಾಗ ಟ್ರಸ್ಟಿಯ ಒಂದು ಮೆಂಬರ್ಶಿಪ್ ಅಂತ ಅನ್ನುವಂತಹದ್ದು ದೇರ್ ಆರ್ 3 types ಆಫ್ ಮೆಂಬರ್ಶಿಪ್ ಆರ್ ದೇರ್ ಇನ್ ಟ್ರಸ್ಟಿಶಿಪ್. ಒಂದು ಏನಾಗತ್ತೆ ಅಂತಂದ್ರೆ ಈ ಅಂದ್ರೆ ಯಾರು ನ್ಯಾಸ ಅಂತಂದ್ರೆ ಯಾರು ಟ್ರಸ್ಟಿ ಅಂತ ಪಟ್ಕೊಳ್ತೀವಲ್ಲ ಅದರ ಒಳಪಟ್ಟಂತಹ ಪ್ರದೇಶಗಳ ಆಡಳಿತವನ್ನ ನೋಡಿಕೊಳ್ತಾ ಇರುವಂತಹ ರಾಷ್ಟ್ರ. ಅಂದ್ರೆ ನ್ಯಾಸಕ್ಕೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಬ್ರಿಟಿಷರ ಒಂದು ಅಧೀನದಲ್ಲಿ ಇರುವಂತಹ ಅನೇಕ ಆಫ್ರಿಕಾ ಇರ್ಬೋದು, ಏಷ್ಯಾದಂತಹ ಅನೇಕ ರಾಷ್ಟ್ರಗಳನ್ನ ಅದರ ಒಂದು ಅಂಡರ್ ಅಲ್ಲಿ ಇರುವಂತಹ ಅದು ಬ್ರಿಟಿಷರು ಒನ್ ಆಫ್ ದ ಪಾರ್ಟ್ ಆಫ್ ದ ಮೆಂಬರ್ ಆಗ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ವಾ? ಅಂದ್ರೆ ಬ್ರಿಟಿಷು ಪೋರ್ಚುಗೀಸರು ತಮ್ಮದೇ ಆಗಿರುವಂತಹ ಕಾಲೋನಿಯನ್ನ ಹೊಂದಿರ್ತಾರಲ್ಲ, ಸೊ ಅವ್ರೇನಾಗಿರ್ತಾರೆ ಅಂದ್ರೆ ದೇ ಆರ್ ದ ಮೆಂಬರ್ ಆಥರೈಸ್ಡ್ ಟು ಎಕ್ಸಾಮಿನ್ ಅಂಡ್ ಡಿಸ್ಕಸಸ್ ರಿಪೋರ್ಟ್ ಫ್ರಮ್ ದ administrating authority on the political, economy, social and educational advancement of the people of the trustee territories. That is different. But the members ಅಂತಂದಾಗ ಸೊ ಇಲ್ಲಿ ಮೆಂಬರ್ಸ್ ಅನ್ನುವಂತಹದ್ದು ನ್ಯಾಸ ಅಥವಾ ಟ್ರಸ್ಟಿಗೆ ಒಳಪಟ್ಟಂತಹ ಪ್ರದೇಶ ಇರ್ಬೋದು, ಅದನ್ನ ನೋಡ್ಕೊಳ್ಳುವಂತಹ ರಾಷ್ಟ್ರಗಳು ಅದರ ಸದಸ್ಯ ಆಗಿರ್ತಾರೆ. ದೆನ್ ಸೆಕೆಂಡ್ ಮೆಂಬರ್ಶಿಪ್ ಅನ್ನುವಂತಹದ್ದು ಆಲ್ 5 ಪರ್ಮನೆಂಟ್ ಮೆಂಬರ್ಸ್, ದೇ ಆರ್ ದ ಮೆಂಬರ್ ಆಫ್ ದ trusteeship council. 5 members of the security council, they are the member of the trusteeship council. Then elected member of the general assembly, elected member of the elected nations of the general assembly. ಒಟ್ಟು 3 ಸದಸ್ಯರನ್ನ ಹೊಂದಿರ್ತಾರೆ ಅಂತ ಹೇಳಿದೆ. ಮೊದಲನೆಯದು ಅಂದ್ರೆ ಆ ನ್ಯಾಸದ ಅಥವಾ ಟ್ರಸ್ಟಿ ಆಗಿರುವಂತಹ ಸದಸ್ಯ ರಾಷ್ಟ್ರಗಳು. ಎರಡನೇದು ಭದ್ರತಾ ಮಂಡಳಿಯ ಕಾಯಂ ರಾಷ್ಟ್ರಗಳು. ಎರಡನೇದು ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳು. ಮೂರನೇದು ಸಾಮಾನ್ಯ ಸಭೆಯಿಂದ ಚುನಾಯಿಸಲ್ಪಟ್ಟಂತಹ ಚುನಾಯಿತ ರಾಷ್ಟ್ರಗಳು. ಸಾಮಾನ್ಯ ಸಭೆಯಿಂದ ಚುನಾಯಿಸಲ್ಪಟ್ಟಂತಹ ಚುನಾಯಿತ ರಾಷ್ಟ್ರಗಳು. ಸೊ ಇಲ್ಲಿ ನಿಮ್ಗೆ ಇದರ ರಚನೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಮೆಂಬರ್ಶಿಪ್ ನಲ್ಲಿ ಯಾರ್ಯಾರು ಇರ್ತಾರೆ ಅಂತ ನೋಡ್ತಾ ಹೋದ್ವಿ. ಏನ್ ಮಾಡುತ್ತೆ, ವಾಟ್ ಆರ್ ದ ಫಂಕ್ಷನ್ ಅಂದಾಗ, ಸೊ ವಿ ಆಲ್ರೆಡಿ ಟೋಲ್ಡ್, ಇಲ್ಲಿ ಡಿಸ್ಕಸ್ ಮಾಡಿದೀವಿ ಏನ್ ಮಾಡ್ತಾ ಹೋಗುತ್ತೆ ಅದರಲ್ಲಿ ಅಂತಂದ್ರೆ ಈ ಮಂಡಳಿಯ ಮೇನ್ ಪರ್ಪಸ್ ಅಥವಾ ಉದ್ದೇಶ ಅಂತಂದ್ರೆ ಇಟ್ ಮೇಂಟೈನ್ ದ ಪೀಸ್ ಅಂಡ್ ಸೆಕ್ಯೂರಿಟಿ ಆಫ್ ಇಂಟರ್ನ್ಯಾಷನಲ್ ಲೆವೆಲ್. ದ ಮೇನ್ ಪರ್ಪಸ್ ಟು ಮೇಂಟೈನ್ ದ ಪೀಸ್ ಅಂಡ್ ಸೆಕ್ಯೂರಿಟಿ ಆಫ್ ದ ಇಂಟರ್ನ್ಯಾಷನಲ್ ಲೆವೆಲ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತೆ ಭದ್ರತೆಯನ್ನ ದೃಢಗೊಳಿಸೋದು. ಎರಡನೇದಾಗಿ ರಾಜಕೀಯ, ಆರ್ಥಿಕ ಮತ್ತೆ ಸಾಮಾಜಿಕ ಪ್ರಗತಿಯನ್ನ ಆ ರಾಷ್ಟ್ರಗಳಲ್ಲಿ ಸಾಧಿಸೋದು. ಅರ್ಥ ಆಯ್ತಲ್ವಾ? ಆರ್ಥಿಕ, ಸಾಮಾಜಿಕ ಮತ್ತೆ ಶೈಕ್ಷಣಿಕ ಪ್ರಗತಿಯನ್ನ. ಫಾರ್ ಎಕ್ಸಾಂಪಲ್ ಬ್ರಿಟಿಷರ ಅಧೀನದಲ್ಲಿ ಭಾರತ ಇತ್ತು. ಸೊ ಬ್ರಿಟಿಷರ ಅಂಡರ್ ಅಲ್ಲಿ ಮ್ಯಾನ್ಮಾರ್ ಇತ್ತು, ಬ್ರಿಟಿಷರ ಅಂಡರ್ ಅಲ್ಲಿ ಬರ್ಮಾ ಇತ್ತು. ಈ ಪ್ರದೇಶಗಳಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಉದಾಹರಣೆಗೆ ನಾನು ಹೇಳ್ತಾ ಇರೋದು, ಸೊ ಆ ರಾಷ್ಟ್ರಗಳನ್ನ ನೋಡ್ಕೊಳ್ತಾ ಇದ್ದಂತಹ ಈ ಪ್ರದೇಶಗಳಲ್ಲಿ ಈ ಸದಸ್ಯ ರಾಷ್ಟ್ರಗಳೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗೆ, ಯಾವ ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗೆ, ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗೆ ಅಲ್ಲಿಯ ಸಾಮಾಜಿಕ ಇರ್ಬೋದು, ಆರ್ಥಿಕ ಇರ್ಬೋದು, ಶೈಕ್ಷಣಿಕ ಪ್ರಗತಿಯನ್ನ ಸಾಧಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಫ್ರಾನ್ಸ್ ಫ್ರೆಂಚ್ ಕ್ಯಾಮರೂನ್ ಮತ್ತೆ ಟೊಗೊಲ್ಯಾಂಡ್ ಗಳನ್ನ ಆಡಳಿತ ನೋಡ್ಕೋತಾ ಇತ್ತು, ನಡೆಸ್ತಾ ಇತ್ತು. ಯಾವುದು? ಫ್ರಾನ್ಸ್
ಕಲೋನಿಯಲ್ ಸ್ಟೇಟ್ ಆರ್ ಕ್ಯಾಮರೋನಾ ಅಂಡ್ ಟೊಗೊಲ್ಯಾಂಡ್. ಸೊ ಇದರನ್ನ ನೋಡ್ಕೊಳ್ಳುವಂತಹ ಅಂದ್ರೆ ಎಲ್ಲಿವರೆಗೂ 1960 ವರ್ಗುನು ಇವು ಇಂಡಿಪೆಂಡೆಂಟ್ ಕಂಟ್ರಿನೇ ಆಗಿರ್ಲಿಲ್ಲ. ಯಾವುದು? ಕ್ಯಾಮರೋನಾ ಮತ್ತೆ ಟೊಗೊಲ್ಯಾಂಡ್. ಸೊ ಬ್ರಿಟಿಷರು ಕ್ಯಾಮರೋನನ ಬ್ರಿಟಿಷ್ ಟೊಗೊಲ್ಯಾಂಡ್ ಪ್ರದೇಶಗಳ ಆಡಳಿತವನ್ನ ಯಾರಿಗೆ ಕೊಡುತ್ತೆ? ಗ್ರೇಟ್ ಬ್ರಿಟನ್ ನೋಡ್ಕೊಳ್ತಾ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ವಸ್ತ ಪ್ರದೇಶಗಳು ಕ್ರಮೇಣವಾಗಿ ಅಂದ್ರೆ ಡೇ ಬೈ ಡೇ ಏನಾಗುತ್ತೆ ಅಂದ್ರೆ 1957 ಮತ್ತೆ 1960 ಇವು ಇಂಡಿಪೆಂಡೆನ್ಸ್ ಅನ್ನ ಪಡ್ಕೊಂಡಿದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ತರದ ಉದಾಹರಣೆಗಳು ನಿಮ್ಗೆ 1947 ಅಲ್ಲಿ ಭಾರತ ಸ್ವತಂತ್ರ ಬಂತು. ಬಟ್ ಆ ಟೈಮಲ್ಲಿ ಎಲ್ಲಾ ರಾಷ್ಟ್ರಗಳು ಸ್ವಾಯತ್ತತೆಯನ್ನ ಸ್ವತಂತ್ರವನ್ನ ಪಡ್ಕೊಂಡಿರ್ಲಿಲ್ಲ. ಸೊ ಅಲ್ಲಿ ಆ ಕಾರಣಕ್ಕೆ ಇದೊಂಥರ ದ್ವಿಸರ್ಕಾರ ಪದ್ಧತಿ ಅಂತ ಹೇಳ್ತಾ ಹೋಗ್ಬಿಡಿ. ಅಂದ್ರೆ ಆ ನಿವಾಸಿಗಳಲ್ಲಿ ಸೆಲ್ಫ್ ಗವರ್ನೆಂಟ್ ಇರ್ಬೋದು, ಪೊಲಿಟಿಕಲ್ ಲಿಬರ್ಟಿ ಇರ್ಬೋದು, ಒಂದು ಆಡಳಿತ ಇರೋಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಒಂದು ಹೇಗೆ ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕು ಅನ್ನೋ ಈ ವಿಷಯಗಳ ಮೇಲೆ ಇವು ಏನ್ ಮಾಡುತ್ತೆ ಅಂತಂದ್ರೆ ಟ್ರೈನಿಂಗ್ ಕೊಡುವಂತಹ ಕೆಲಸವನ್ನ ಮಾಡ್ಬೇಕು ಅನ್ನೋಂತಹ ಕಾರಣಕ್ಕೋಸ್ಕರ ವಿಶ್ವಸಂಸ್ಥೆ ಏನಾಗುತ್ತೆ ಈ ಟ್ರಸ್ಟಿಶಿಪ್ಪಿನ ಉದ್ದೇಶ. ನಾವು ಟ್ರಸ್ಟಿ ಅಂದ್ರೆ ಏನಾಗುತ್ತೆ? ಧರ್ಮದರ್ಶಿ ಮಂಡಳಿ ಅಂತ ಕರಿತೀವಿ. ಏನ್ ಮಾಡುತ್ತೆ? ಯಾರು ವೀಕ್ ಇರ್ತಾರೋ, ಯಾರು ಇದಿರ್ತಾರೋ ಅಂತಹ ಕ್ಷೇತ್ರದಲ್ಲಿ ಅವ್ರು ಹೇಗೆ ಕೆಲಸ ಮಾಡ್ತಾ ಹೋಗುತ್ತೆ ಈ ಟ್ರಸ್ಟಿ. ಇದು ಅಷ್ಟೇನೆ ಈ ರಾಷ್ಟ್ರಗಳ ಒಂದು ಸೂಪರ್ವೈಸರ್ನ ಹಿರಿಯ ಒಂದು ರಾಷ್ಟ್ರಗಳ ಅಥವಾ ಒಂದು ಅಭಿವೃದ್ಧಿ ರಾಷ್ಟ್ರಗಳ ಒಂದು ನಿಯಂತ್ರಣಕ್ಕೆ ಒಳಪಡಿಸುವಂತಹ ಪ್ರಯತ್ನವನ್ನ ಮಾಡ್ಕೊಂಡು ಬಂದಿದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಪ್ರಮುಖವಾಗಿ ವಿಶ್ವದ ಜನತೆಯ ಒಂದು ಪರಸ್ಪರ ಅವಲಂಬನೆಯನ್ನ ಇಂಟರ್ ಡಿಪೆಂಡೆನ್ಸಿಯನ್ನ ಇಟ್ ಅಕ್ಸೆಪ್ಟೆಡ್ ದ ಇಂಟರ್ ಡಿಪೆಂಡೆನ್ಸಿ ಇನ್ ಆಲ್ ಓವರ್ ದ ವರ್ಲ್ಡ್. ಅಂದ್ರೆ ಇಟ್ ಅಕ್ಸೆಪ್ಟೆಡ್ ದ ಇಂಟರ್ ಡಿಪೆಂಡೆನ್ಸಿ, ಇಂಟರ್ ರಿಲೇಟೆಡ್ ಕಾನ್ಸೆಪ್ಟ್. So on the base of interdependency and interrelated, it established the coordination and cooperation among the nations. ಸೊ ಈ ನೆಲೆಗಟ್ಟಲ್ಲಿ ಇದೇನ್ ಮಾಡುತ್ತೆ ಅಂದ್ರೆ ಜಾಗತಿಕವಾಗಿ ಪರಸ್ಪರ ಎಲ್ಲಾ ರಾಷ್ಟ್ರಗಳ ಒಂದು ಸ್ವಾವಲಂಬನೆಯ ಜೊತೆಗೆ ಪರಾವಲಂಬನೆಯನ್ನು ಮಾನ್ಯ ಮಾಡುವಂತಹದ್ರ ಮೂಲಕ ಸಹಕಾರ ಮತ್ತೆ ಸಾಮರಸ್ಯವನ್ನ ಬೆಸೆಯುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಹೀಗೆ ವಸಾಹತು ಅಥವಾ ವಿಶ್ವಸ್ತ ಮಂಡಳಿಯ ಅಧಿಕಾರ ಮತ್ತೆ ಕಾರ್ಯ ಅಂತ ಅಂದಾಗ ಮೇಲ್ವಿಚಾರಣೆ ಮಾಡೋದು. ಯಾವುದರ ಮೇಲ್ವಿಚಾರಣೆ? ವಸಾಹತು ಪ್ರದೇಶಗಳ ಮೇಲ್ವಿಚಾರಣೆ ಮತ್ತೆ ಅದರ ಪ್ರಗತಿಯನ್ನ ಸಾಧಿಸುವಂತಹದ್ದು. ಮತ್ತೆ ಅವರು ಸ್ವತಂತ್ರವನ್ನ ಪಡ್ಕೊಳ್ಳೋದಿಕ್ಕೆ ಹಂತವಾಗಿ ಸ್ವತಂತ್ರವನ್ನ ಪಡ್ಕೊಳ್ಳೋದಿಕ್ಕೆ ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಡುವಂತಹದ್ದು. ಮತ್ತೆ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಅವ್ರನ್ನ ಟ್ರೈನ್ ಅಪ್ ಮಾಡೋದು. ಸೊ ಈ ಕಾರ್ಯಗಳನ್ನ ಅದು ನಿರ್ವಹಿಸ್ಕೊಂಡು ಹೆಚ್ಚು ಕಡಿಮೆ ನಿಮಗೆ ಅಂತಂದ್ರೆ 1978 ವರ್ಗುನು 29 ಕಲೋನಿಯಲ್ ಕಂಟ್ರೀಸ್ ನ ನಾವು ಐಡೆಂಟಿಫೈ ಮಾಡ್ಬೋದು, ಗುರುತಿಸಬಹುದಾಗಿತ್ತು. 1978 21 ವಸಾಹತು. ಫ್ರಮ್ 1978 there are 21 colonial states are there. ಸೊ ಹೀಗೆ ಇದರ ಒಂದು ಪ್ರಮುಖ ಕಾರ್ಯ ಅಂತ ಅಂದಾಗ ಈ ಕ್ಷೇತ್ರದಲ್ಲಿ ಯಾವ್ದು ಕ್ಷೇತ್ರದಲ್ಲಿ ಅಂದ್ರೆ ವಸಾಹತು ರಾಷ್ಟ್ರಗಳ ಒಂದು ಮೇಲ್ವಿಚಾರಣೆ ಮತ್ತೆ ಅದರ ಒಂದು ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡುವಂತಹದ್ದು ಇದರ ಬಹಳ ಪ್ರಮುಖವಾಗಿರುವಂತಹ ಕೆಲಸ ಆಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಹೀಗೆ ನಿಮ್ಗೆ ಒಂದು there are 2-3 organs it mainly focusing on ಅಂದ್ರೆ 3 organs ಎಸ್ಪೆಷಲಿ ಯಾವುದು ಸೆಕ್ಯೂರಿಟಿ